ಚಿಂತಾಮಣಿ ನಗರದ ಹಾಗೂ ತಾಲೂಕಿನ ಎಲ್ಲ ಪೋಷಕರು 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು. ಅಕಸ್ಮಾತ್ ಯಾವುದೇ ಕಾರಣದಿಂದ ಪಲ್ಸ್ ಪೋಲಿಯೋ ಹಾಕಿಸಲು ಸಾಧ್ಯವಾಗದಿದ್ದರೆ 3 ದಿನಗಳ ಒಳಗೆ ಮನೆಗೆ ಬರುವ ಆರೋಗ್ಯ ಇಲಾಖೆ ಕಾರ್ಯಕರ್ತರಿಂದ ಹಾಕಿಸಿಕೊಳ್ಳಬೇಕು. ದೇಶ ಪೋಲಿಯೋ ಮುಕ್ತ ಆಗಿರೋದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಚಿಂತಾಮಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮನವಿ ಮಾಡಿದರು. ಕಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯೋದಕ್ಕಿಂತ ರೋಗ ಬರದಂತೆ ಎಚ್ಚರಿಕೆ ವಹಿಸೋದು ಸೂಕ್ತ ಎನ್ನುವ ಉದ್ದೇಶದಿಂದ ದೇಶದಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಕೈಗೊಳ್ಳಲಾಗಿದೆ. 1 ದಿನ ಬೂತ್ಗಳಲ್ಲಿ ಹಾಗೂ 3 ದಿನ ಮನೆಗೂ ತೆರಳಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಗರ ಪ್ರದೇಶದಲ್ಲಿ 4 ದಿನ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 3 ದಿನ ಕಾರ್ಯಕ್ರಮವಾಗಿದೆ. ತಾಲೂಕಿನಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ 22,712, ನಗರದಲ್ಲಿ 8,446, ಗ್ರಾಮೀಣ ಪ್ರದೇಶದಲ್ಲಿ 14,266. ಅದರಲ್ಲಿ ಅವರ ತಾಲೂಕಿನಲ್ಲಿ ಒಟ್ಟು ಲಸಿಕೆ ಹಾಕುವ ಒಟ್ಟು ಬೂತ್ಗಳು 146, ನಗರದಲ್ಲಿ 37, ಗ್ರಾಮೀಣದಲ್ಲಿ 100 ಲಸಿಕೆ ಹಾಕುವ ಬೂತ್ಗಳಿದ್ದು ಅದರಲ್ಲಿ ಲಸಿಕೆ ಹಾಕುವ ಕಾರ್ಯಕರ್ತೆಯರು 598 ಜನ ಇದ್ದಾರೆ ಎಂದರು. ಪಲ್ಸ್ ಪೋಲಿಯೋ ಕಾರ್ಯಕರ್ತೆಯರು ಮನೆಗೂ ಭೇಟಿ ಕೊಡ್ತಾರೆ. ಪ್ರತಿ ಮನೆಯಲ್ಲೂ ಮಕ್ಕಳಿದ್ದಾರೆಯೇ, ಪೋಲಿಯೋ ಲಸಿಕೆ ಹಾಕಿಸಿದ್ದಾರೆಯೇ ಅಂತ ಪರಿಶೀಲಿಸ್ತಾರೆ. ಇನ್ನು ಯಾರಾದರೂ ಮಕ್ಕಳು ಹಾಕಿಸ್ಕೊಳ್ಳದೇ ಇರೋದು ಕಂಡು ಬಂದರೆ ಅವರ ಮನೆಯಲ್ಲೇ ಲಸಿಕೆ ಹಾಕ್ತಾರೆ ಎಂದರು. ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ದ್ರಾಕ್ಷಾಯಿಣಿ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ, ಆರೋಗ್ಯ ಇಲಾಖೆ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ರೆಡ್ಡಿ ಹಾಜರಿದ್ದರು. 1712 ಜನ ಮಕ್ಕಳು ಈಗ 0 ಇಂದ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು. ಅದರಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ 14,266, ನಗರ ಪ್ರದೇಶದಲ್ಲಿ 8,446 ಮಕ್ಕಳಿದ್ದಾರೆ. ಅವ್ರಿಗೆಲ್ರಿಗೂ 146 ಬೂತ್ಗಳ ಮುಖಾಂತರ ಪಲ್ಸ್ ಪೋಲಿಯೋನ ಡ್ರಾಪ್ಸನ್ನು ಹಾಕ್ತಾ ಇದ್ದಾರೆ. ಸೊ ಈ ಪಲ್ಸ್ ಪೋಲಿಯೋನ ಈ ಪೋಲಿಯೋ ಮುಕ್ತ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲ ಅಧಿಕಾರಿಗಳು ಶ್ರಮ ಪಡ್ತಾ ಇದ್ದಾರೆ. ಸೊ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ನಿರ್ದೇಶನದಂತೆ ನಾವು ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ವಿ. ಸೊ ತಾವೆಲ್ಲರೂ ಪೋಲಿಯೋ ಡ್ರಾಪ್ಸನ್ನು ಹಾಕಿಸಿ ಮಕ್ಕಳಿಗೆ ಪೋಲಿಯೋನ ನಿರ್ಮೂಲನೆ ಮಾಡಬೇಕು ಅಂತೇಳಿ ಈ ಮೂಲಕ ಕೋರ್ತಾ ಇದ್ದೀವಿ. ತಾವೇನಾದರೂ ಮಕ್ಕಳಿಗೆ ಅಲ್ಲೇನೋ ಊರಲ್ಲಿ 5 ವರ್ಷದ ಮಕ್ಕಳಿದ್ದರೆ ಅವ್ರಿಗೂ ಹೇಳಿ, ಪಕ್ಕದ ಮನೆಗಳಿದ್ದರೆ ಅವರು ಹೇಳಿ ಡ್ರಾಪ್ಸ್ ಹಾಕ್ಸ್ಕೊಳ್ಳಿ. ಸೊ ನಮ್ಮ ಒಂದು ಆರೋಗ್ಯ ಅಂತ ಸಂಪತ್ತು ಯಾವುದು ಅಂತಂದರೆ ನಮ್ಮದು ಆರೋಗ್ಯನೇ. ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಸೊ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ನಿಜವಾದ ಆಸ್ತಿ ಅಂತಂದರೆ ನಮ್ಮ ದೇಹ ಮಾತ್ರ. ಯಾವುದಾದ್ರೂ ಆಸ್ಪತ್ರೆಗೆ ಸೇರಿಸಿದಾಗ ನಮ್ಮ ದೇಹ ನಮ್ಗೆ ಸಹಕರಿಸದೇ ಇದ್ದಾಗ ಎಷ್ಟೇ ಡಾಕ್ಟರ್ಸ್ ಇರಲಿ, ಎಷ್ಟೇ ಸಂಪತ್ತಿರಲಿ, ನಮ್ಮ ದೇಹ ನಮ್ಗೆ ಸಹಕರಿಸಬೇಕು, ಅಂದರೆ ಸ್ಪಂದನೆ ನೀಡಬೇಕು. ಇಲ್ಲ ಅಂತಂದರೆ ಸೊ ನಮ್ಮ ಆರೋಗ್ಯ ಹದಗೆಡುತ್ತೆ. ನಮ್ಮ ದೇಹನೇ ನಮಗೆ ಸಂಪತ್ತು, ನಮ್ಮ ದೇಹನೇ ನಮಗೆ ಒಂದು ಒಳ್ಳೆಯ ಆಸ್ತಿ. ಆ ದೇಹನ ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಆಶಿಸ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.